ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಹಾಗೆ ನೋಡೋರೆಲ್ಲ ಹಾಯ್ ಅಂತ ಹೇಳಿ ಕಾಮೆಂಟ್ ಮಾಡಿ. ನಾನು ಎಲ್ಲರಿಗೂ ರಿಪ್ಲೈ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಎಲ್ಲರೂ ನನಗೆ ಕನೆಕ್ಟ್ ಆಗಿದ್ದಾರೆ ಅಂತಂದರೆ ನನಗೆ ತುಂಬ ಖುಷಿ. ಅದಕ್ಕೋಸ್ಕರನೇ ತಪ್ಪದೆ ಎಲ್ಲರೂ ಹಾಯ್ ಅಂತೇಳಿ ಕಾಮೆಂಟ್ ಮಾಡಿ. ಬನ್ನಿ ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಈವ್ನಿಂಗ್ ಬಂದಿದ್ದ ತಕ್ಷಣ ಸ್ಟವೆಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾ ಇದ್ದೆ. ಹಾಗೆ ಚಾರ್ವಿ ಟ್ಯೂಷನ್ಗೂ ಟೈಮ್ ಆಗಿತ್ತು. ಆಮ್ಲೆಟ್ ಮಾಡಿಕೊಡಮ್ಮ ಅಂತ ಕೇಳಿದ್ಲು. ಅದಕ್ಕೂ ಮುಂಚೆನೇ ಸ್ಟವ್ ಗಲೀಜಾಗ್ಬಿಟ್ಟಿತ್ತು. ಹಾಗೆ ಇಲ್ಲಿ ನಾನೊಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ ಚಾನಲ್ಲು ಸಕ್ಸಸ್ ಸಿಗುತ್ತೋ ಬಿಡುತ್ತೋ, ಬಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಲೈಫಲ್ಲಿ ನನಗೆ ಗೊತ್ತಿರೋ ಹಾಗೆ ನನ್ನ ಲೈಫಲ್ಲಿ ಎಷ್ಟೋ ಬದಲಾವಣೆಗಳು ನನಗಾಗಿದೆ. ಅದನ್ನು ಯಾವ ರೀತಿ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್, ಅನ್ನೆಸೆಸರಿ ಯೋಚನೆಗಳು. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾದಮೇಲೆ ನನ್ನನ್ನು ಸ್ವಲ್ಪ ಬ್ಯುಸಿ ಇಟ್ಕೊಂಡಿದ್ದೀನಿ. ತುಂಬ ಅಲ್ಲದೆ ಇದ್ರೂ ಸ್ವಲ್ಪನಾದರೂ ಬ್ಯುಸಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ವಿಡಿಯೋ ಮಾಡಬೇಕು, ಎಡಿಟಿಂಗಲ್ಲಿ, ವಾಯ್ಸ್ ಓವರ್ ಕೊಡೋದಲ್ಲಿ, ಮತ್ತು ನಾನು ಏನೋ ಒಂದು ಕೆಲಸ ಮಾಡ್ತೀನಿ ಅಂತಂದರೆ ಅದನ್ನು ವಿಡಿಯೋ ಮಾಡಿಕೊಂಡು ಅದನ್ನು ನಾನು ನಿಮಗೆ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟರ ಮಟ್ಟಿಗೆ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಆ ಟೈಮಲ್ಲಿ ನಾನು ಬ್ಯುಸಿಯಾಗಿದ್ದೀನಿ. ಹಾಗೆ ಎರಡನೇದು ಕ್ಲೀನಿಂಗು. ಮುಂಚೆ ಎಲ್ಲ ನಾವು ಅಡುಗೆ ಎಲ್ಲ ಮಾಡಿದಾದಮೇಲೆ ಕ್ಲೀನಿಂಗ್ ಮಾಡ್ಕೊಳ್ತೀವಿ, ಯಾವುದೇ ಒಂದು ಕೆಲಸ ಆಗಲಿ. ಇವಾಗ ನಾವು ವಿಡಿಯೋ ಮಾಡಬೇಕು ಅಂತಂದರೆ ನಾವು ವಿಡಿಯೋ ಮಾಡ್ತಾಯಿದ್ದೀವಪ್ಪ, ನೋಡೋರಿಗೆ ತುಂಬ ನೀಟಾಗಿ ಕಾಣಿಸ್ಬೇಕು, ಮೆಸ್ಸಿಯಾಗಿ ಕಾಣಿಸ್ಬಾರ್ದು, ಗಲೀಜಾಗಿ ಕಾಣಿಸ್ಬಾರ್ದು. ಅಸಹ್ಯವಾಗಿ ಕಾಣಿಸಿದ್ರೆ ವಿಡಿಯೋ ನೋಡೋರ್ಗು ಏನು ಇವರು ಯೂಟ್ಯೂಬರು ವಿಡಿಯೋ ಮಾಡ್ತಾರೆ, ಒಂದು ಸ್ವಲ್ಪ ನೀಟಾಗಿ ಕಾಣಿಸ್ಬೇಕಲ್ವ, ಇವ್ರೇನು ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಳ್ಬಾರ್ದು. ಎಷ್ಟೋ ಜನ ವಿಡಿಯೋ ನೋಡ್ತಾ ಇರ್ತಾರೆ. ಆ ವಿಡಿಯೋ ನೋಡೋರಿಗೆಲ್ಲ ಒಂದು ರೀತಿ ಇನ್ಸ್ಪೈರ್ ಆಗಬೇಕು, ನಾವು ಈ ರೀತಿ ಇಟ್ಕೊಳ್ಬೇಕಪ್ಪ, ನಾವು ಕ್ಲೀನಾಗಿರಬೇಕು ಅಂತೇಳ್ಬಿಟ್ಟು ಅವ್ರ ಮೈಂಡಲ್ಲಿ ಯೋಚನೆ ಬರಬೇಕು. ಹಾಗೆ ನನಗೆ ಬೇಡದೇ ಇರೋ ವಿಚಾರಗಳನ್ನು ತಲೆ ಕೆಡಿಸ್ಕೊಳ್ಳೋದು ನಿಜವಾಗ್ಲೂ ಎಷ್ಟೋ ಕಡಿಮೆ ಆಗಿದೆ ನನಗೆ. ನನ್ನ ಟೈಮಲ್ಲಿ ನಾನು ಬ್ಯುಸಿ ಇರೋದಕ್ಕೋಸ್ಕರ ಬೇಡದೇ ಇರೋದು ಅನ್ನೆಸೆಸರಿ ಅನ್ವಾಂಟೆಡ್ ಥಿಂಗ್ಸ್ ಬಗ್ಗೆ, ಅಂದರೆ ನಮ್ಗೆ ಅದರಿಂದ ಲಾಭವೇ ಇರೋದಿಲ್ಲ. ಆದರೂ ನಾವು ಖಾಲಿಯಾಗಿದ್ದಾಗ ಏನೇನೋ ಯೋಚನೆ ಬರುತ್ತೆ. ನಮ್ಮ ಜೀವನದ ಬಗ್ಗೆನೇ ಆಗಿರ್ಬೋದು, ಬೇರೆಯವ್ರ ಬಗ್ಗೆನೇ ಆಗಿರ್ಬೋದು, ನಾವು ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ. ಬಟ್ ಈ ರೀತಿ ಬ್ಯುಸಿ ಇರೋದರಿಂದ ನಿಜವಾಗ್ಲೂ ನಾನು ಒಂದು ಸ್ವಲ್ಪ ಆರಾಮಾಗೇ ಇದ್ದೀನಿ ಅಂತ ಹೇಳ್ಬೋದು. ಯೂಟ್ಯೂಬ್ ಚಾನಲಿಂದ ನಾನು ಒಂದು ಬದಲಾವಣೆ ಅನ್ನೋದು ನಾನು ಕಂಡಿದ್ದೀನಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಆಮ್ಲೆಟ್ ಮಾಡ್ತಾಯಿದ್ದೀನಿ. ಕಾಮನ್ನಾಗಿ ಆಮ್ಲೆಟ್ ಮಾಡೋದು ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಪೆಪ್ಪರು, ಸ್ವಲ್ಪ ಜೀರಿಗೆಯನ್ನು ಹಾಕಿ, ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಕಾಮನ್ನಾಗಿ ಯಾವಾಗಲೂ ಹಿಂಗೇ ಆಮ್ಲೆಟ್ ಮಾಡೋದು. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಏನು ಅಂತಂದರೆ ಚೀಸನ್ನು ಹಾಕಿ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ನೀವು ಈ ರೀತಿ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಮಾಡಿಕೊಡಿ, ಒಂದು ಸ್ವಲ್ಪ ಇಷ್ಟಪಡ್ತಾರೆ. ಯೂಶ್ವಲಿ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ ಹೆಂಚು ಮೇಲೆ ಡೈರೆಕ್ಟಾಗಿ ಮೊಟ್ಟೆ ಹೊಡೆದಾಕ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸಿ ಫ್ಲಿಪ್ ಮಾಡಿಬಿಟ್ಟು ಅದನ್ನು ಎರಡೂ ಕಡೆ ಬೇಯಿಸ್ಕೊಂಡು ತಿಂತಾಯಿದ್ವಿ. ಬಟ್ ಇವತ್ತು ಸ್ವಲ್ಪ ಸ್ಪೆಷಲಾಗಿ ಮಾಡಿಕೊಡ್ತಾಯಿದ್ದೀನಿ. ಮಕ್ಕಳು ಇಷ್ಟಪಡ್ತಾರೆ ಅಂತೇಳ್ಬಿಟ್ಟು. ಚಾರ್ವಿನೂ ಇಷ್ಟಪಟ್ಟಳು. ನೀವು ನಿಮ್ಮ ಮಕ್ಕಳಿಗೆ ಇದ್ದರೆ, ಇಲ್ಲ ಮಕ್ಕಳಿಗೆ ಅಂತಲ್ಲ, ನಾವು ದೊಡ್ಡವರು ತಿನ್ಬೋದು, ಅಷ್ಟು ಚೆನ್ನಾಗಿತ್ತು. ಟ್ರೈ ಮಾಡಿ. ಹಾಗೆ ಯೂಟ್ಯೂಬ್ ವಿಚಾರಕ್ಕೆ ಬರೋದಾದರೆ, ಇಲ್ಲಿ ನಮಗೆ ಗೊತ್ತಿರುವಂತಹ ವಿಚಾರಗಳು ಬರೀ ನಮ್ಮಲ್ಲೇ ಉಳಿದೋಗ್ಬಿಟ್ಟಿರುತ್ತೆ. ಎಷ್ಟೋ ಸತಿ ಒಂದು ಟ್ಯಾಲೆಂಟ್ ಇರ್ಬೋದು, ಒಂದು ಟಿಪ್ಸ್ ಇರ್ಬೋದು. ಒಬ್ಬ ವ್ಯಕ್ತಿಗಿಂತ ಒಬ್ಬ ವ್ಯಕ್ತಿ ವಿಭಿನ್ನವಾಗಿರ್ತಾರೆ, ಡಿಫ್ರೆಂಟಾಗಿರ್ತಾರೆ. ನಿಜವಾಗ್ಲೂ ನಾವೇ ಎಲ್ಲ ಕಲ್ತಿದ್ದೀವಿ ಅಂತ ಅಲ್ಲ, ಇಲ್ಲ ನಮಗೇನೂ ಬರಲ್ಲ ಅಂತ ಅಲ್ಲ. ನಮಗೆ ಗೊತ್ತಿರೋದನ್ನು ಯೂಟ್ಯೂಬ್ ಮುಖಾಂತರ, ನಿಜವಾಗ್ಲೂ ನೀವು ಯಾರೋ ನಮಗೆ ಗೊತ್ತಿಲ್ಲ, ನಾವ್ಯಾರೋ ನಿಮಗೆ ಗೊತ್ತಿಲ್ಲ, ಸಣ್ಣ ಪುಟ್ಟ ವಿಚಾರಗಳೇ ಆಗಿರ್ಬೋದು, ಎಷ್ಟೋ ಒಂದು ಯೂಸ್ಫುಲ್ ಅಂತಲೇ ಹೇಳ್ಬೋದು ಯೂಟ್ಯೂಬಿಂದ. ಕೆಲವರು ಹೇಗೆ ಅಂತಂದರೆ, ನಾನು ಯಾಕೆ ಹೇಳಬೇಕು ಅವ್ರಿಗೆ, ನಮಗೆ ಗೊತ್ತಿರುವಂತಹ ವಿಚಾರಗಳನ್ನು ನಾನು ಹೇಳಲ್ಲಪ್ಪ ಅವ್ರಿಗೆ, ನಾನು
ಹೇಳ್ಕೊಡಲ್ಲ, ತೋರಿಸ್ಕೊಡಲ್ಲ ಅಂತೆಲ್ಲ ಇರುತ್ತೆ. ಆದರೆ ಯೂಟ್ಯೂಬ್ ಅನ್ನೋ ಒಂದು ಫೀಲ್ಡ್ಗೆ ಬಂದಮೇಲೆ ನಿಜವಾಗ್ಲೂ ನಮಗೇ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನು ತಿಳ್ಕೊಂಡು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಅದೊಂದು ನಿಜವಾದ ಒಂದು ವಿಶಾಲ ಗುಣ ಅಂತಲೇ ಹೇಳ್ಬೋದು. ಯೂಟ್ಯೂಬಿಂದ ಒಂದು ದೊಡ್ಡ ಗುಣನೇ ಅಂತ ಹೇಳ್ಬೋದು. ನಾವು ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ನಮ್ಗೆ ಏನೋ ಒಂದು ಗೊತ್ತಿಲ್ಲದೆ ಇರೋದು, ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ಸರ್ಚ್ ಮಾಡಿಬಿಟ್ಟು ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತಾ ಅಂತ ನೋಡ್ತೀವಿ. ಇದೇ ಥರ ಯೂಟ್ಯೂಬರ್ಸ್ ಎಷ್ಟೋ ಜನ ಅದಕ್ಕೆ ಸೊಲ್ಯೂಷನ್ ಕೊಟ್ಟಿರ್ತಾರೆ. ನಮ್ಮ ಪ್ರಾಬ್ಲಮ್ಸ್ಗೆ ಎಷ್ಟೋ ಒಂದು ಸೊಲ್ಯೂಷನ್ ಸಿಕ್ಕಿರುತ್ತೆ. ಯೂಟ್ಯೂಬ್ ಚಾನಲ್ಲು ನೋಡೋರಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗೆ ಮಾಡೋರು ಅಷ್ಟೇ ವಿಶಾಲ ಹೃದಯದಿಂದ ಎಲ್ಲ ಪ್ರಾಬ್ಲಮ್ಸನ್ನು, ಎಲ್ಲ ಒಂದು ಸಿಚುಯೇಷನ್ ಬಗ್ಗೆ ಒಂದು ಪರಿಹಾರನ ಕೊಟ್ಟಿರ್ತಾರೆ, ಒಂದು ಅದಕ್ಕೆ ಅಡ್ವೈಸನ್ನು ಮಾಡಿರ್ತಾರೆ. ಇದರಿಂದ ಯೂಟ್ಯೂಬರ್ಸ್ಗೂ ಒಳ್ಳೆಯದು, ಹಾಗೆ ಯೂಟ್ಯೂಬ್ ವ್ಯೂವರ್ಸ್ಗೂ ತುಂಬ ಬೆನಿಫಿಟ್ ಅಂತಲೇ ಹೇಳ್ಬೋದು. ಬರೀ ಬ್ಯೂಟಿ ಟಿಪ್ಸ್ ಎಲ್ಲ, ಬರೀ ಕುಕ್ಕಿಂಗೆ ಅಲ್ಲ, ಎಷ್ಟೋ ಜನ ಡಿಪ್ರೆಷನಿಂದ ಯಾವ ರೀತಿ ಹೊರಗಡೆ ಬರಬೇಕು, ಮತ್ತು ಈ ರೀತಿ ಒಂದು ಹಣಕಾಸಿನ ಸಮಸ್ಯೆ ಆಗಿದೆ, ಯಾವ ರೀತಿ ಹೊರಗಡೆ ಬರಬೇಕು, ಮತ್ತು ಏನೋ ಒಂದು ಫ್ಯಾಮಿಲಿಯಲ್ಲಿ ಒಂದು ತೊಂದರೆ ಆಗಿದೆ, ಏನೋ ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಪರಿಹಾರ ಆಗಿರಬೇಕು. ಎಷ್ಟೊಂದು ನಿಜವಾಗ್ಲೂ ಯೂಟ್ಯೂಬಿಂದ ಎಷ್ಟೆಲ್ಲ ವಿಚಾರಗಳು ನಮಗೆ ಸಿಗುತ್ತೆ ಅಂತಂದರೆ ಬರೀ ನೋಡೋರು ಮಾತ್ರ ಅದರಿಂದ ಬೆನಿಫಿಟ್ ತೊಗೊಳ್ಳೋದಲ್ಲ, ಆ ರೀತಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಆ ರೀತಿ ನಮಗೆ ಆಗಿರ್ಬೋದು, ನಿಮಗೆ ಆಗಿರ್ಬೋದು, ಒಂದು ಸಲ್ಯೂಷನನ್ನು ಕೊಟ್ಟಿರ್ತಾರಲ್ಲ, ಅವರೆಲ್ಲರಿಗೂ ಒಂದು ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ನಾನು ಅಷ್ಟೇ, ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ಬೋದು, ಇಲ್ಲ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇರ್ಬೋದು. ನನಗೆ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನು ನಾನು ಯೂಟ್ಯೂಬ್ ಸರ್ಚ್ ಮಾಡಿ ತಿಳ್ಕೊಂಡಿದ್ದೀನಿ. ಬರೀ ನಮಗೆಲ್ಲ ಗೊತ್ತಿದೆ ಅಂತೇಳ್ಬಿಟ್ಟು ನಾವೇನು ಓನಾಗಿ ಮಾಡಲ್ಲ, ಬೇರೆ ಕಡೆ ತಿಳ್ಕೊಂಡಿರೋದನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ ಅಷ್ಟೇ. ಕೆಲವೊಂದು ಕೆಲವೊಂದು ಐಡಿಯಾಗಳು ನಮ್ಮ ಮೈಂಡಲ್ಲಿ ಇರುತ್ತೆ, ಅದನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ ಅಷ್ಟೇ. ಹೇಳಬೇಕು ಅಂತಂದರೆ ನನ್ನ ಲೈಫಲ್ಲಿ ಒಂದು ಯೂಟ್ಯೂಬ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು. ನಾನು ಎಲ್ಲರಿಗೂ ಹೇಳೋದು ಒಂದೇ, ನಮ್ಮನ್ನು ನಾವು ಬ್ಯುಸಿಯಾಗಿಟ್ಕೊಳ್ಬೇಕು. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಯೇ ಬ್ಯುಸಿಯಾಗಿರಬೇಕು ಅಂತ ಏನಿಲ್ಲ. ನಮ್ಮ ವಿಚಾರಗಳಿಗೆ, ನಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿಟ್ಕೊಂಡಿದ್ರೆ ನಿಜವಾಗ್ಲೂ ನಮಗೆ ಒಂದು ಬೆಲೆ ಅನ್ನೋದು ಜಾಸ್ತಿ ಇರುತ್ತೆ. ನಾವು ಬೇರೆ ಅನ್ನೆಸೆಸರಿ ವ್ಯಕ್ತಿಗಳಿಗೋಸ್ಕರ, ಅನ್ನೆಸೆಸರಿ ವಿಚಾರಗಳಿಗೆ ನಾವು ಥಿಂಕ್ ಮಾಡ್ತಾ ಹೋದರೆ ನಮ್ಮ ತೂಕನ ನಾವೇ ಕಡಿಮೆ ಮಾಡ್ಕೊಳ್ತೀವಿ, ನಮ್ಮ ಬೆಲೆನ ನಾವೇ ಕಡಿಮೆ ಮಾಡ್ಕೊಳ್ತೀವಿ. ನಾನು ಹೇಳೋದೇನು ಅಂತಂದರೆ, ಎಲ್ಲರೂ ನಿಮ್ಮದೇ ಆದ ಒಂದು ಬ್ಯುಸಿಯಲ್ಲಿರ್ರಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಆಮ್ಲೆಟ್ ಎಲ್ಲ ಮಾಡಿಕೊಟ್ಟೆ, ಚಾರ್ವಿನೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಹಾಗೆ ಇಲ್ಲಿ ನನಗೆ ಲಾಸ್ಟು ವಿಡಿಯೋದಲ್ಲಿ ಗ್ರೀನ್ ಗ್ರಾಸ್ ಟೀ ಮಾಡಿದ್ದೆ ಅಲ್ವಾ, ಅಲ್ಲಿ ನನ್ನ ವ್ಯೂವರ್ ಒಬ್ಬರು ಕೇಳಿದರು ಆನ್ಲೈನಲ್ಲಿ ಸಿಗುತ್ತಾ ಅಂತ ಹೇಳ್ಬಿಟ್ಟು, ಲೆಮನ್ ಗ್ರಾಸ್ ಪ್ಲ್ಯಾಂಟು ಆನ್ಲೈನಲ್ಲಿ ಸಿಗುತ್ತಾ ಅಂತ ಕೇಳಿದರು. ಹೌದು, ಸಿಗುತ್ತೆ. ಏನು ಅಂತಂದರೆ, ನಾವು ನರ್ಸರಿಯಲ್ಲಿ ಹೋಗಿ ತೊಗೊಂಡ್ರೆ 30-50 ರೂಪಾಯಿ ಒಳಗಡೆ ಸಿಗುತ್ತೆ. ಆನ್ಲೈನಲ್ಲಿ 120, 130, ಮೇ ಬಿ 150ರವರೆಗೂ ಆಗುತ್ತೆ. ಇಲ್ಲಿ 2 ಗಿಡ ಇದೆ ನನ್ನ ಹತ್ರ. ಒಂದು GKVK ಕೃಷಿ ಮೇಳದಲ್ಲೊಂದು ತೊಗೊಂಡು ಬಂದೆ, ಇನ್ನೊಂದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡು ಬಂದೆ. ಪಾಟಲ್ಲಿರೋದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಅನ್ಕಂಡೀಷನ್ ಏನು ಒಣಗೋಗ್ಬಿಡುತ್ತೆ ಅನ್ನೋ ಸ್ಟೇಜಲ್ಲಿತ್ತು, ಅದನ್ನು ಅಷ್ಟು ಆರೈಕೆ ಮಾಡಿದ್ದೀನಿ. ಆಮೇಲೆ GKVKಯಲ್ಲಿ ತಂದಿರೋದು ಕವರಲ್ಲಿತ್ತಲ್ಲ, ಅದು ತುಂಬ ಹೆಲ್ತ್ಗೆ ಒಳ್ಳೆಯದು. ಎಲ್ಲ ಗಿಡನೂ ಇರಬೇಕು. ಏನು ಹಿತ್ತಲಲ್ಲಿ ಗಿಡ ಇದ್ದರೆ ಒಂದು ಮದ್ದುಗಾಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಪುಟಾಣಿಗೆ ಹಾಲು ಕೊಡ್ತಾಯಿದ್ದೀನಿ. ಇದು ಈ ನಡುವೆ ಏನು ಮಾಡುತ್ತೆ ಅಂತಂದರೆ, ಹಾಲು ಹೊಟ್ಟೆ ತುಂಬ ಕುಡಿದ್ಬಿಟ್ಟು ಒಂದು ಒಳ್ಳೆ ಕುಂಭಕರ್ಣ ನಿದ್ದೆ ಮಾಡ್ದಂಗೆ ನಿದ್ದೆ ಮಾಡುತ್ತೆ. ಇಲಿ ಹಿಡುತ್ತೆ ಅಂತ ಅಂದ್ಕೊಂಡ್ರೆ ಇಲಿನೂ ಹಿಡಿಯಲ್ಲ, ಏನಿಲ್ಲ. ಆ ಥರ ಸೋಂಬೇರಿ ಆಗೋಗ್ಬಿಟ್ಟಿದೆ. ಇದ್ರ ಜೊತೆಗೆ ಇನ್ನೊಂದು ಇದ್ದಿದ್ದರೆ ಪಾಪ ಆಟ ಆಡ್ಕೊಂಡಿರ್ತಿತ್ತು. ಬಟ್ ಈಗ ಇದು ಒಂದೇ ಆಗ್ಬಿಡ್ತಲ್ಲ, ಅದಕ್ಕೆ ಸುಮ್ಮನೆ ನಿದ್ದೆ ಮಾಡ್ತಾ ಇರುತ್ತೆ. ಹಾಗೆ ಸಂಜೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿ ಮತ್ತು ಅವರೇ ಬೇಳೆಯನ್ನು ಹಾಕ್ಬಿಟ್ಟು ಸಾಂಬಾರು ಮಾಡೋದು ತುಂಬ ಚೆನ್ನಾಗಿರುತ್ತೆ.
ಇದು ಮೆಂತ್ಯ ಸೊಪ್ಪು ಸ್ವಲ್ಪ ಎಲ್ಲ ಒಣಗೋದಂಗೆ ಆಗ್ಬಿಟ್ಟಿತ್ತು, ಅದಕ್ಕೆ ನಾನು ಅದನ್ನು ಫುಲ್ಲು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ನೀವು ಕೇಳಿರ್ಬೋದು ಕಸೂರಿ ಮೇಥಿ ಅಂತ ಹೇಳ್ಬಿಟ್ಟು, ಇದರಿಂದನೇ ಮಾಡೋದು. ಬೇಕು ಅಂದರೆ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಬೋದು. ಕಸೂರಿ ಮೇಥಿ ಮೆಂತ್ಯ ಸೊಪ್ಪಲ್ಲೇ ಮಾಡೋದು. ನಾನು ಅದನ್ನು ಒಣಗಿಸಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನನಗೆ ನನ್ನ ತಂಗಿ ಹೇಳಿಕೊಟ್ಟಿದ್ದು. ಅಡುಗೆ ಮನೆಗೆ ಬಂದಾಗಿಂದ ಸ್ಟ್ರಿಪ್ ಲೈಟ್ ಆನ್ ಮಾಡಿ ಆಫ್ ಮಾಡಿ ನೋಡ್ತಾನೆ ಇದ್ದೆ, ಬಿಕಾಸ್ ಅಲ್ಲಿ ಸ್ವಿಚ್ ಲೂಸ್ ಕಲೆಕ್ಷನ್ ಆಗಿಬಿಟ್ಟಿದೆ. ಏನಾಯಿತು ಇದು ಯಾಕೆ ಅಂತ ಹೇಳ್ಬಿಟ್ಟು ಬೇಜಾರಾಗ್ತಾಯಿತ್ತು. ಅದಕ್ಕೆ ಆನ್ ಆ್ಯಂಡ್ ಆಫ್ ಮಾಡ್ತಿದ್ದೆ. ಅದು ಒಂದು ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿದ್ರೆ ಮಾತ್ರ ಆನ್ ಆಗುತ್ತೆ. ಅದು ರೆಡಿ ಮಾಡಿಸ್ಬೇಕು ಅಂಥೇಳಿ ಥಿಂಕ್ ಮಾಡ್ತಾಯಿದ್ದೆ. ಹಾಗೆ ಒಂದು ಸೈಡು ಟೀಯನ್ನು ಇಡ್ತಾಯಿದ್ದೀನಿ. ನಮ್ಮ ಹೆಣ್ಮಕ್ಳು ಏನು ಅಂತಂದರೆ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂಥೇಳಿ ಇನ್ನೊಂದು ಕೆಲಸನ ನಾವು ಬಿಡೋಂಗಿಲ್ಲ. ಯಾಕಂತಂದರೆ ಒಂದು ಕೆಲಸ ಮಾಡ್ಕೊಂಡಿದ್ರೆ ಉಳಿದಿರೋ ಕೆಲಸಗಳೆಲ್ಲ ಹಾಗೆ ನಿಂತೋಗ್ಬಿಡುತ್ತೆ. ಒಂದು 2-3 ಕೈ ಕೆಲಸ ಮಾಡ್ತಾನೆ ಇರಬೇಕು. ಆ ಕಡೆ ಒಂದು ಕೆಲಸ ಈ ಕಡೆ ಒಂದು ಕೆಲಸ ಮಾಡ್ತಿದ್ರೇ ಬೇಗ ನಾವು ಇನ್ ಟೈಮ್ಗೆ ಎಲ್ಲರಿಗೂ ಅಡುಗೆ ಮಾಡಿಕೊಟ್ಟು ಮತ್ತು ನಾವು ರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಅಡುಗೆನೂ ಲೇಟ್ ಆಗುತ್ತೆ ಮತ್ತು ನಮಗೂ ಒಂಥರ ಸ್ಟ್ರೆಸ್ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ನೀವು ನುಗ್ಗೆಕಾಯಿ ನೋಡ್ತಾ ಇದ್ದೀರಾ, ಸಿಪ್ಪೆಯನ್ನು ಅಂದರೆ ನಾರನ್ನು ತೆಗಿತಾ ಇದ್ದೀನಿ. ನಾವು ಯಾವತ್ತೇ ಆಗಲಿ ನುಗ್ಗೆಕಾಯಿ ನಾರನ್ನು ಫುಲ್ಲು ತೆಗೆದುಬಿಡಬಾರ್ದು. 1-2-3 ಇದನ್ನು ಎಳೆಯನ್ನು ತೆಗೆದು ಸೈಡ್ಗೆ ಹಾಕಬೇಕು ಅಷ್ಟೇ. ಯಾಕೆ ಅಂತಂದರೆ ನಾರು ಇದ್ದರೆ ಬೇಗ ಇದು ನುಗ್ಗೆಕಾಯಿ ಸ್ಮ್ಯಾಶ್ ಆಗೋದಿಲ್ಲ. ನಾರು ಫುಲ್ಲು ತೆಗೆದುಬಿಟ್ರೆ ಎಲ್ಲ ಫುಲ್ಲು ಬೆಂದೋಗಿಬಿಟ್ಟು ಪಾಯಸ ಥರ ಆಗಿಬಿಡುತ್ತೆ, ಬಾಯಿಗೆ ಸಿಗೋದಿಲ್ಲ. ಎಷ್ಟೋ ಜನ ನುಗ್ಗೆಕಾಯಿ ಸಾಂಬಾರು ಮಾಡಿರೋದನ್ನು ನಾನು ನೋಡಿದ್ದೀನಿ. ನಿಜವಾಗ್ಲೂ ಈ ಸಾಂಬಾರಿಗೆ ನುಗ್ಗೆಕಾಯಿ ಹಾಕಿದಾರ ಅಂಥೇಳಿ ಕುರುಹುಗಳೇ ಸಿಗದೆ ಇರೋ ಹಂಗೆ ಅಡುಗೆ ಮಾಡಿರ್ತಾರೆ. ನಾನು ಅಂದ್ಕೊಳ್ಳೋದು ಏನಪ್ಪ ಇದು ನುಗ್ಗೆಕಾಯಿ ಇಲ್ಲ ಇದರಲ್ಲಿ ಅಂತ ಅಂದ್ಕೊಳ್ಳೋದು ನಾನು. ಆ ಥರ ಮಾಡಿರ್ತಾರೆ. ಆ ರೀತಿ ಮಾಡಬಾರ್ದು. ನಾನು ಸಮ್ಟೈಮ್ಸ್ ಆ ರೀತಿ ಮಾಡಿದ್ದೀನಿ. ಸುಮಾರು ಸತಿ ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದಾರೆ, ತುಂಬ ಬೇಯಿಸಬಾರ್ದು ನುಗ್ಗೆಕಾಯಿ, ಬಾಯಿಗೆ ಸಿಗಲ್ಲಮ್ಮ, ಸಾಂಬಾರೆಲ್ಲ ಕುದಿಯೋ ಟೈಮಲ್ಲಿ ಹಾಕಿದ್ರೆ ಸಾಕು ಅದು ಬೆಂದ್ಕೊಂಡ್ಬಿಡುತ್ತೆ ಅಂತಲೂ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿಯೇ ಫಾಲೋ ಮಾಡ್ತೀನಿ. ಹಾಗೆ ಇಲ್ಲಿ ನಾನು 2 ಟೊಮೆಟೊ, ಒಂದು ಮೀಡಿಯಮ್ ಸೈಜು 4 ಈರುಳ್ಳಿ ತೊಗೊಂಡಿದ್ದೀನಿ. 3 ಸಾಂಬಾರು ಮಸಾಲೆ ರುಬ್ಬೋದಕ್ಕೆ ಹಾಕ್ಕೊತೀನಿ. ಇನ್ನೊಂದು ಈರುಳ್ಳಿಯನ್ನು ಸಾಂಬಾರು ಒಗ್ಗರಣೆಗೆ ಸೈಡ್ಗೆ ಎತ್ತಿ ಇಡ್ತಾಯಿದ್ದೀನಿ. ಹಾಗೆ 1-2 ಕಡ್ಡಿ ಕರಿಬೇವು. ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಈರುಳ್ಳಿ ಕರಿಬೇವನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಣ್ಣೆ ಒಳಗಡೆ ಫ್ರೈ ಮಾಡಿಕೊಡ್ತಾಯಿದ್ದೀನಿ. ಅದಾದಮೇಲೆ ಟೊಮೆಟೊನ ಹಾಕಿ ಇದಕ್ಕೆ ಫ್ರೈ ಮಾಡ್ಕೊಳ್ಬೇಕು. ಯಾವುದೇ ರೀತಿಯ ಜೀರಿಗೆ, ಹುಣಸೆಹಣ್ಣು ಅದೆಲ್ಲ ಏನು ಬಳಸಬಾರ್ದು. ಇದು ಈ ರೀತಿ ಫ್ರೈ ಮಾಡಿಕೊಂಡು ಅದಕ್ಕೆ ಫೈನಲಾಗಿ ಸ್ವಲ್ಪ ಸಾಂಬಾರು ಪೌಡರು, ಧನಿಯಾ ಪೌಡರನ್ನು ಹಾಕ್ಕೊಳ್ಬೇಕು. ನೀವಿಲ್ಲಿ ನೋಡ್ತಾ ಇದ್ದೀರ, ಒಂದು ಸೈಡು ಮುದ್ದೆಗೂ ಇಟ್ಟಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪೌಡರನ್ನು ಹಾಕ್ಕೊಳ್ಬೇಕು. ಹಾಗೆ ನಾನೊಂದು 2 ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೂರು ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಟೇಸ್ಟ್ಗೋಸ್ಕರ ಅಷ್ಟೇ. ತುಂಬ ಹಾಕಿದ್ರೆ ಸಾಂಬಾರು ಗಟ್ಟಿ ಬಂದುಬಿಡುತ್ತೆ. ಯಾಕಂದರೆ ಅವರೆಬೇಳೆ ಬೇಗ ಬೆಂದು ಅದು ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು, ಅವರೆಬೇಳೆ. ಅದಕ್ಕೆ ಜಾಸ್ತಿ ಹಾಕಬಾರ್ದು ಕೊಬ್ಬರಿನ. ಹಾಗೆ ಇಲ್ಲಿ ನಾನು ಮಸಾಲೆ ಎಲ್ಲ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಸಾಂಬಾರಿಗೆ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಅದು ಚಿಟಪಟ ಅಂದಮೇಲೆ ಅದಕ್ಕೆ ಫಸ್ಟು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅವರೆಬೇಳೆಯನ್ನು ಚೆನ್ನಾಗಿ ತೊಳೆದು ಹಾಕಬೇಕು. ಅವರೆಬೇಳೆ ನಮಗೆ ಎಷ್ಟು ಸಾಂಬಾರಿಗೆ ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ನಾನಿಲ್ಲಿ 5 ಜನಕ್ಕೆ ಅಷ್ಟು ಅವರೆಬೇಳೆಯನ್ನು ತೊಗೊಂಡಿದ್ದೀನಿ. ಒಂದು 2-3 ಮುಷ್ಟಿಗಿಂತೂ ಜಾಸ್ತಿನೇ ಇದೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಅವರೆಬೇಳೆನ ತೊಗೊಳ್ಳಿ. ಹಾಗೆ ಇದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಒಂದು ಸೈಡು ಮುದ್ದೆನ ಕುದಿ ಹಾಕ್ತಾಯಿದ್ದೀನಿ.
ಹೇಳಬೇಕು ಅಂತಂದರೆ ನುಗ್ಗೆಕಾಯಿ ಸಾಂಬಾರು ತೊಗರಿಬೇಳೆ ಹಾಕಿನೂ ಮಾಡ್ಬೋದು, ಬಟ್ ನುಗ್ಗೆಕಾಯಿ ಸಾಂಬಾರಿಗೆ ಅವರೇ ಬೇಳೆ ಹಾಕಿನೇ ಮಾಡಿದ್ರೆ ಅದು ಟೇಸ್ಟು. ಮುಂಚೆಯಿಂದನೂ ಅಷ್ಟೇ ನಾನು ಅಮ್ಮ ಮನೆಯಲ್ಲಿಂದನೂ ನಮ್ಮ ಮನೇಲಿ ಅವರೇ ಬೇಳೆ ಹಾಕಿ ನುಗ್ಗೆಕಾಯಿ ಸಾಂಬಾರು ಮಾಡ್ತಿದ್ರು. ಹಾಗೆ ಇಲ್ಲಿನೂ ಅಷ್ಟೇ ಅಮ್ಮ ಅಂದರೆ ಅತ್ತೆ ತೊಗರಿಬೇಳೆನೇ ಹಾಕಿ ಮಾಡು ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಅವರೇ ಬೇಳೆನೇ ಅಮ್ಮ ನುಗ್ಗೆಕಾಯಿ ಸಾಂಬಾರಿಗೆ ತುಂಬ ಚೆನ್ನಾಗಿರೋದು ಅಂತ ಹೇಳಿ ನಾನು ಅವರೇ ಬೇಳೆ ಎಲ್ಲ ಮಾಡ್ತೀನಿ. ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ಅವರೇ ಬೇಳೆಯಲ್ಲಿ ಒಂದು ಸತಿ ಮಾಡಿ ನೋಡಿ, ತೊಗರಿ ಬೇಳೆಯಲ್ಲಿ ಒಂದು ಸತಿ ಮಾಡಿ ನೋಡಿ, ಯಾವುದು ಟೇಸ್ಟ್ ಇರುತ್ತೆ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಜವಾಗ್ಲೂ ನಾನು ಹೇಳ್ತೀನಿ, ತೊಗರಿ ಬೇಳೆಗಿಂತ ಅವರೇ ಬೇಳೆನೇ ನುಗ್ಗೆಕಾಯಿ ಸಾಂಬಾರಿಗೆ ಒಂದು ಏಳು ಮಾಡಿಸಿರುವಂಥ ಬೇಳೆ ಅಂತಲೇ ಹೇಳ್ಬೋದು. ಈ ಅವರೇ ಬೇಳೆ ನಮ್ಮ ತೋಟದಲ್ಲೇ ಆಗಿರೋದು. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ನಲ್ವ, ಅವರೇ ಬೇಳೆ ಎಲ್ಲ ಬೆಚ್ಚಿಗೆ ಇಟ್ಬಿಟ್ಟು ಅದನ್ನೆಲ್ಲ ಮಿಲ್ಲಿಗೆ ಹಾಕ್ಸ್ಕೊಂಬಂದು ಅದು ಬೇಳೆ ಮಾಡ್ಕೊಂಡಿರೋದು. ತುಂಬ ರುಚಿಯಾಗಿತ್ತು. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮಸಾಲೆ ಎಲ್ಲ ಕುದ್ದಿದ್ದಾಯಿತು. ಅದು ಏನು ಅವರೇ ಬೇಳೆ ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ ವಿಷಲ್ ಹಾಕಿ ಕೂಗಿಸೋದಿಲ್ಲ, ಯಾಕೆ ಅಂತಂದರೆ ಅವರೇ ಬೇಳೆ ಬೇಗ ಬೆಂದುಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಓಪನ್ ವೆಸಲಲ್ಲೇ ಕುದಿಸ್ಕೊಳ್ತಾ ಇದ್ದೀನಿ. ಅವರೇ ಬೇಳೆ ಅರ್ಧ ಬೆಂದಿದೆ ಅನ್ನೋವಾಗ ನುಗ್ಗೆಕಾಯನ್ನು ಹಾಕ್ತಾಯಿದ್ದೀನಿ. ನುಗ್ಗೆಕಾಯಿ ಎಲ್ಲ ಹಾಕಿದಾದಮೇಲೆ ಇದಕ್ಕೆ ಸ್ವಲ್ಪ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಬೇಕು. ಹಾಗೆ ಒಂದು ಕಡೆ ಮುದ್ದೆನೂ ಕಟ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಬೇಳೆನೂ ಅಷ್ಟೇ ಪರ್ಫೆಕ್ಟಾಗಿ ಬೆಂದಿತ್ತು, ಹಾಗೆ ನುಗ್ಗೆಕಾಯಿನೂ ಅಷ್ಟೇ ಕರೆಕ್ಟಾಗಿ ಹದವಾಗಿ ಬೆಂದಿತ್ತು. ನಾವು ಈ ರೀತಿ ನುಗ್ಗೆಕಾಯಿ ಸಾಂಬಾರನ್ನು ಓಪನ್ ವೆಸಲಲ್ಲೇ ಮಾಡಿಕೊಂಡ್ರೆ ನಮಗೆ ನುಗ್ಗೆಕಾಯಿ ಅಷ್ಟೇ ತಿನ್ನೋದಕ್ಕೆ ಬಾಯಿಗೆ ಸಿಗುತ್ತೆ. ಹಾಗೆ ಬೇಳೆನೂ ಅಷ್ಟೇ ನಾವು ಕ್ಯಾಪ್ ಮುಚ್ಚಿಬಿಟ್ಟು ವಿಷಲ್ ಕೂಗಿಸಿ ಎಲ್ಲ ಮಾಡಿಬಿಟ್ರೆ ಅದು ತುಂಬ ಸ್ಮ್ಯಾಶ್ ಆದಂಗೆ ಆಗೋಗಿ ನುಗ್ಗೆಕಾಯಿ ಹಾಕಿದ್ದೀವ ಅಂತಲೇ ಗೊತ್ತಾಗಲ್ಲ, ಬರೀ ನಾರು ಸಿಗುತ್ತೆ ಅಷ್ಟೇ ಬಾಯಿಗೆ. ಈ ರೀತಿ ಮಾಡೋದ್ರಿಂದ ನಾವು ನುಗ್ಗೆಕಾಯಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಹಾಗೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ, ತುಂಬ ರುಚಿಯಾಗಿತ್ತು. ಖಂಡಿತವಾಗಿಯೂ ನೀವು ಇದೇ ಪ್ರೊಸೀಜರನ್ನು ಫಾಲೋ ಮಾಡಿ, ತುಂಬ ರುಚಿಯಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು. ಹಾಗೆ ಕೊನೆಯದಾಗಿ ಪಾತ್ರೆ ಎಲ್ಲ ತೊಳೆದು ಬಿಡೋಣ ಅಂಥೇಳಿ ಬೇಗ ವಾಶ್ ಮಾಡ್ತಾಯಿದ್ದೆ. ಪಾತ್ರೆ ಎಲ್ಲ ತೊಳೆದುಬಿಟ್ಟು ಊಟಕ್ಕೆ ಇಡ್ಬೋದು, ಊಟ ಮಾಡಿ ಆಮೇಲೆ ಹಾಗೆ ರೆಸ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲ. ಇಲ್ಲಿ ನಮ್ಮ ಅತ್ತೆ ಅಡುಗೆ ಮನೆ ಎಲ್ಲ ಯಾವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ತಾಯಿದ್ರು. ಅಂದರೆ ಯುಗಾದಿ ಹಬ್ಬಕ್ಕೆ ನಾವು ಜಾಸ್ತಿ ಮೇಲೆ ಎಲ್ಲ ಶೆಲ್ಫ್ ಮೇಲೆ ಇರೋ ಪಾತ್ರೆಗಳನ್ನೆಲ್ಲ ವರ್ಷಕ್ಕೊಂದು ಸತಿ ಕ್ಲೀನ್ ಮಾಡ್ಕೊಳ್ತೀವಿ. ಬಟ್ ಈ ತಟ್ಟೆ ಸ್ಟ್ಯಾಂಡ್ ಇದೆಯಲ್ಲ ನನ್ನ ಸಿಂಕ್ ಹತ್ರ, ಅದನ್ನು ಮಾತ್ರ ವರ್ಷದಲ್ಲಿ ಒಂದು 2-3 ಸತಿ ಆದರೂ ಕ್ಲೀನ್ ಮಾಡ್ಕೊಳ್ತೀವಿ. ಯಾಕಂದರೆ ಅದ್ರ ತುಂಬ ಜಿಡ್ಡು ಕೂತ್ಕೊಂಡ್ಬಿಟ್ರೆ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ವರ್ಷದಲ್ಲಿ 2-3 ಸತಿ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟೊಂದು ಜಿಡ್ಡು ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ಅವರು ನನ್ನ ಹತ್ರ ಡಿಸ್ಕಸ್ ಮಾಡ್ತಾಯಿದ್ರು, ನನಗೆ ಲೀವ್ ಇದ್ದಾಗ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಸಂಡೇ ಆರು ನೆಕ್ಸ್ಟ್ ಡೇ ಲೀವ್ ಯಾವಾಗಿರುತ್ತೋ ಆವಾಗ ಮಾಡ್ಕೊಳ್ಳೋಣಮ್ಮ ಅಂತ ಹೇಳ್ತಾಯಿದ್ದೆ. ಹಾಗೆ ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ಅದನ್ನು ಬ್ಯಾಸ್ಕೆಟ್ಗೆ ಹಾಕ್ತಾಯಿದ್ದೀನಿ. ನೀರೆಲ್ಲ ನಿಜವಾಗ್ಲೂ ಯಾವುದೇ ಏನು ಡಿಶ್ ವಾಷರಲ್ಲಿ ಕ್ಲೀನ್ ಆಗೋದನ್ನು ನಾನು ತೋರಿಸ್ತಾರಲ್ವ ಎಷ್ಟೋ ವಿಡಿಯೋದಲ್ಲಿ ನೋಡಿದ್ದೀನಿ, ಅದಕ್ಕೇನು ನೀಟಾಗಿ ಶೈನಿಯಾಗಿ ಹೊಳಿತಾ ಇರುತ್ತೆ. ನಮ್ಮ ಮನೇಲಿ ಪಾತ್ರೆಗಳು ಅಷ್ಟು ನೀಟಾಗಿ ವಾಶ್ ಮಾಡಿರ್ತೀವಿ. ಪ್ಲಸ್ ಅದನ್ನು ಈ ಬ್ಯಾಸ್ಕೆಟಲ್ಲಿ ವಾಲ್ಸಿ ಇಟ್ಬಿಡ್ತೀವಲ್ಲ, ಅಷ್ಟು ಚೆನ್ನಾಗಿ ನೀರೆಲ್ಲ ಸೋರ್ಕೊಂಡು ಕ್ಲೀನ್ ಆಗಿಬಿಟ್ಟಿರುತ್ತೆ. ಪಳ ಅಂತ ಇರುತ್ತೆ ನಮ್ಮ ಮನೇಲಿ ಯಾವಾಗ್ಲೂ ಪಾತ್ರೆ ಸಾಮಾನುಗಳು. ಬಂದವರೆಲ್ಲ ಎಷ್ಟು ನೀಟಾಗಿದ್ದಾವೆ ನಿಮ್ಮ ಮನೆಯಲ್ಲಿ ಅಂತ ಕೇಳ್ತಾ ಇರ್ತಾರೆ ಪಾತ್ರೆಗಳು. ನಮ್ಮ ಅತ್ತೆನೂ ಅಷ್ಟೇ, ನಾನು ಅಷ್ಟೇ ತುಂಬ ನೀಟಾಗಿ ಪಾತ್ರೆ ತೊಳಿತೀವಿ. ಈ ವಯಸ್ಸಿಗೆ ಚಾರ್ವಿನೂ ಅಷ್ಟೇ ತುಂಬ ನೀಟಾಗಿ ಪಾತ್ರೆ ಉಜ್ಜುತ್ತಾಳೆ. ಬಟ್ ಅವಳ ಕೈಯಲ್ಲಿ ನಾವು ಮಾಡಿಸಲ್ಲ ಅಷ್ಟೇ, ಅವಳಿಗೆ ಸ್ಕಿನ್ ಅಲರ್ಜಿ ಇದೆ, ಹಾಗಾಗಿ ಸೋಪೆಲ್ಲ ಮುಟ್ಟಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬಿಸಿ ಮುದ್ದೆ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ನಮ್ಮ ಮನೆಯವ್ರಿಗೆ ಊಟ ಕೊಟ್ಟೆ.
ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.